23ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಮಾಡ್ಕೊತಾ ಇರೋಂತಹ ಸಂದರ್ಭದಲ್ಲಿ ಈ ರೀತಿ ಒಂದು ಒಳ್ಳೆ ಥಾಟ್ಸ್ ಬರುತ್ತೆ ನಮ್ಮ ಚಿಕ್ಕಬಳ್ಳಾಪುರದ ಯುವಕರಿಗೆ ಅಂದರೆ ಎಲ್ಲ ನನ್ನ ಯುವ ಮಿತ್ರರಿಗೆ ನನ್ನ ಸ್ವಂತ ದುಡ್ಡಲ್ಲಿ ನಾನು ಖರ್ಚು ಮಾಡಿ ಈ ಒಂದು ಹೆಲ್ಮೆಟನ್ನು ಕೊಡೋದ್ರ ಮೂಲಕ ನಿಜಕ್ಕೂ ಈ ರೀತಿಯ ಯುವಕರ ಯೋಚನೆ ನೋಡಿ ಖುಷಿ ಆಗುತ್ತೆ. ಯಾರು ತನ್ನ ಸ್ನೇಹಿತರು ಒಂದು 4 ಜನ ತೀರ್ಕೊಂಡ್ರು, ಈ ನಡುವೆ ಎಲ್ಲರಿಗೂ ಗೊತ್ತದು. ಚಿಕ್ಕಬಳ್ಳಾಪುರದಲ್ಲೇ ಅದು ತುಂಬ ನೋವನ್ನು ಮೂಡಿಸಿದಂಥ ಸಂಗತಿ. ಅಂಥ ಒಂದು ಘಟನೆಯನ್ನು ನೆನೆಸ್ಕೊಂಡು ತನ್ನ ಹುಟ್ಟಿದ ಹಬ್ಬದ ದಿವಸ ಈ ರೀತಿಯ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತಹ ನನ್ನ ಸಹೋದರ, ನನ್ನ ಸ್ನೇಹಿತ ನಾಗೇಶ್ಗೆ ದೇವ್ರು ಒಳ್ಳೇದು ಮಾಡಲಿ. 23ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಮಾಡ್ಕೊತಾ ಇರೋಂತಹ ಸಂದರ್ಭದಲ್ಲಿ ಈ ರೀತಿ ಒಂದು ಒಳ್ಳೆ ಥಾಟ್ಸ್ ಬರುತ್ತೆ ನಮ್ಮ ಚಿಕ್ಕಬಳ್ಳಾಪುರದ ಯುವಕರಿಗೆ ಅಂದರೆ ನಿಜವಾಗ್ಲೂ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಒಳ್ಳೆ ಭವಿಷ್ಯ ಇದೆ. ದಯವಿಟ್ಟು ಇದನ್ನು ಈ ರೀತಿಯ ಕೆಲಸಗಳನ್ನ ಮುಂದುವರಿಸಿ ಅಂತ ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಯುವಜನತೆಗೆ ಏನು ಸಂದೇಶ ಕೊಡ್ತೀವಿ ಸರ್? ದಯವಿಟ್ಟು ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ. ಯಾಕಂದರೆ ತುಂಬ ಜನ ಈ ನಡುವೆ 2 ವೀಲರ್ಗಳಲ್ಲಿ ಆಕ್ಸಿಡೆಂಟ್ ಆಗಿ ಸಾಯ್ತಾ ಇರೋದನ್ನು ನೋಡ್ತಾ ಇದ್ದೀವಿ, ಗಾಯಗೊಳ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹೆಲ್ಮೆಟ್ಟು ನಿಜಕ್ಕೂ ಜೀವವನ್ನು ಉಳಿಸುತ್ತೆ. ಎಲ್ಲರೂ ಏನು ಕಾನೂನನ್ನು ಪಾಲನೆ ಮಾಡಿ ಯಾವುದೇ ರೀತಿ ಹೆಲ್ಮೆಟ್ ಹಾಕೋದು ಮತ್ತು ಅದರಿಂದ ತಪ್ಪಿಸ್ಕೊಂಡು ಹೋಗೋದು ಅದೊಂದು ತಮಾಷೆಯ ವಿಷಯ ಅಲ್ಲ. ಹೆಲ್ಮೆಟ್ ಹಾಕಲೇಬೇಕು. ಜೀವವನ್ನು ಉಳಿಸ್ಕೊಂಡು ಮನೆಗೆ ಹೋಗೋದು ಪ್ರತಿಯೊಬ್ಬರ ಜವಾಬ್ದಾರಿ. ಹೆಲ್ಮೆಟ್ ಧರಿಸಿ. ಇವತ್ತಿನ ಕಾರ್ಯಕ್ರಮ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೆ. ಇವತ್ತು ನಾನು 7ನೇ ವಾರ್ಡ್ಗೆ ಮಾತ್ರ ಇಟ್ಕೊಂಡಿದ್ದೀನಿ. ಇದೇ ಒಂದು ಸೇವೆಯನ್ನು ಮುಂದಿನ ದಿನಗಳಲ್ಲಿ ಇಡೀ ಚಿಕ್ಕಬಳ್ಳಾಪುರಕ್ಕೆ ಕೊಡೋ ಅಷ್ಟು ಶಕ್ತಿ ದೇವರು ಕೊಡಲಿ ಅಂತ ನಾನು ಆಶಿಸ್ತಾ, ನನ್ನ ಸ್ನೇಹಿತರು ಏನು ನಾಯನಹಳ್ಳಿ ಮತ್ತು ಅಜ್ವಾರ ಭಾಗದ 4 ಜನ ಸ್ನೇಹಿತರು ತೀರ್ಕೊಂಡ್ರು, ಅವರು ತುಂಬ ಅದು ನೋವಿನ ವಿಚಾರ ಅಂತ ನನಗೆ ಮೈಂಡಿಗೆ ತುಂಬ ಬಿಟ್ಟೈತೆ. ನನ್ನ ಸ್ನೇಹಿತರು 4 ಜನ ತೀರ್ಕೊಂಡಿರೋದು. ಅವ್ರ ಥರ ಯಾರೂ ಆಗಬಾರ್ದು. ನನ್ನ ಸ್ನೇಹಿತರು ನನ್ನ ವಾರ್ಡಿಂದ ಆಗಲಿ, ನನ್ನ ಚಿಕ್ಕಬಳ್ಳಾಪುರ ತಾಲೂಕಿಂದ ಆಗಲಿ, ಜಿಲ್ಲೆಯಿಂದ ಆಗಲಿ ಯಾರೂ ಆ ಥರ ಸಾಯಬಾರ್ದು ಅಂತ ಎಲ್ಲ ನನ್ನ ಯುವ ಮಿತ್ರರಿಗೆ ನನ್ನ ಸ್ವಂತ ದುಡ್ಡಲ್ಲಿ ನಾನು ಖರ್ಚು ಮಾಡಿ ಈ ಒಂದು ಹೆಲ್ಮೆಟನ್ನು ಕೊಡೋದ್ರ ಮೂಲಕ ನಾನು ಇಷ್ಟಪಡ್ತೀನಿ. ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಈ ಒಂದು ಕಾರ್ಯಕ್ರಮಕ್ಕೆ ಜನಪ್ರಿಯ ಸಮಾಜ ಸೇವಕರು ಹಾಗೂ ನನ್ನ ನೆಚ್ಚಿನ ನಾಯಕರು ಹಾಗೂ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಸಂದೀಪ್ ರೆಡ್ಡಿ ಅಣ್ಣ ಅವರು ಬಂದಿದ್ದರು. ಅದೇ ರೀತಿ ಅವರ ಜೊತೆಯಲ್ಲಿ ಇನ್ನೂ ಅನೇಕ ಸಮಾಜ ಸೇವಕರುಗಳು ಬಂದಿದ್ದರು. ಅದೇ ರೀತಿ ಹಿಂದೆ ದಿನ 6 ಗಂಟೆಗೆ ಸಮಯ ಕರೆಕ್ಟಾಗಿ ಇನ್ನೂ ಅನೇಕ ಸಮಾಜ ಸೇವಕರು ಆಗಮಿಸಲಿದ್ದು ಅವರಿಂದ ಕೂಡ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಸರ್, ಸಂಜೆ SVT ಸಮಾಜ ಸೇವಕರಾದಂತಹ SVT ಸುರೇಶ್ ಅಣ್ಣವರು, ಅದೇ ರೀತಿ ನಮ್ಮ ಹರಿಕೃಷ್ಣ ಫೌಂಡೇಶನ್ ಅಧ್ಯಕ್ಷರಾದಂಥ ಹರೀಶ್ ರೆಡ್ಡಿ ಅವರು, ಅದೇ ರೀತಿ ನಮ್ಮ ಯುವ ಸಮಾಜ ಸೇವಕರಾದಂತಹ CTM ಚೇತನಣ್ಣವರು, ಇನ್ನೂ ಅನೇಕ ಜನ ಆಗಮಿಸಲಿದ್ದು, ಅದೇ ರೀತಿಯಾಗಿ ನಮ್ಮ SI ಅಮರಣ್ಣವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ನನ್ನ ವಾರ್ಡಿನ ಜನತೆಗೆ ಹೆಲ್ಮೆಟ್ ಧರಿಸಿ ಯಾರೇ ಆಗಲಿ ಪೊಲೀಸ್ ಅವ್ರಿಗೆ ತಪ್ಪಿಸ್ಕೊಂಡು ಹೋಗಬೇಕು ಅದು ಇದು ಅಂತ ಏನು ಅಂದ್ಕೊಳ್ಳೋಕೆ ಹೋಗಬೇಡಿ. ಎಲ್ಲರೂ ಹೆಲ್ಮೆಟ್ ಧರಿಸಿ ಪ್ರಾಣವನ್ನು ಉಳಿಸ್ಕೊಳ್ಳಿ ಅಂತ, ನಿಮ್ಮ ಪ್ರಾಣಕ್ಕೆ ನೀವೇ ಜವಾಬ್ದಾರರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.